ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ರಾಯರಿಗೆ ಮಾಡ್ತಾ ಇರುವಂತಹ, ರಾಯರ ಮೂಲ ಬೃಂದಾವನಕ್ಕೆ ಮಾಡ್ತಾ ಇರುವಂತಹ ಗಂಧಲೇಪನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಈ ಅಕ್ಷಯ ತೃತೀಯದಂದು ವಿಶೇಷವಾಗಿ 30ನೇ ತಾರೀಕು, ಇದೇ ತಿಂಗಳ 30ನೇ ತಾರೀಕಿನಂದು ಎಲ್ಲ ರಾಯರ ಮಠಗಳಲ್ಲಿ ವಿಶೇಷವಾಗಿ ರಾಯರ ಮೂಲ ಬೃಂದಾವನ ಇರುತ್ತಲ್ಲ, ಆ ಬೃಂದಾವನಗಳಿಗೆ ವಿಶೇಷವಾಗಿ ಗಂಧಲೇಪನ ಅನುಷ್ಠಾನನ ಮಾಡ್ತಾ ಇರ್ತಾರೆ. ಯಾರಿಗೆ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಬಯಸ್ತಿರೋ ಅಂಥವರು, ಗುರುರಾಯರ ಸೇವೆಗಳನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥವರು ವಿಶೇಷವಾಗಿ ರಾಯರ ಮಠಗಳಲ್ಲಿ, ಯಾವುದೇ ರಾಯರ ಮಠಗಳಿರ್ಬೋದು, ಆ ರಾಯರ ಮಠಗಳಲ್ಲಿ ಮುಂಚಿತವಾಗಿ ನಿಮ್ಮ ಹೆಸರುಗಳನ್ನು ಬರೆಸಿ ನೋಂದಾಯಿಸಿಕೊಂಡು ಅಲ್ಲಿ ನೀವು ಗಂಧಲೇಪನ ಸೇವೆಗಳನ್ನು ಖಂಡಿತವಾಗ್ಲೂ ಮಾಡಿಸ್ಬೋದು. ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯದಲ್ಲಿ ಈ ಸೇವೆ ತುಂಬಾ ಮಹತ್ವಪೂರ್ಣವಾಗಿದೆ. ನೀವು ಈ ತಿಂಗಳು ಎಂಡಲ್ಲಿ, ಅಂದರೆ ಈ ಕ್ಷಣದಲ್ಲಿ ಹೋಗ್ತಾ ಇರೋವಂಥವ್ರು 30ನೇ ತಾರೀಕಿನ ಒಳಗಡೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋವಂಥವ್ರು ಅಥವಾ ಮಂತ್ರಾಲಯದಲ್ಲಿ ಇರೋ ಅಂಥವ್ರು ಈ ಸೇವೆಗಳನ್ನು ನೀವು ಮಾಡಿಸ್ಬೇಕು ಅಂತ ಬಯಸೋವಂಥವ್ರು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಗೆ ನೀವು ಹಣನ ಪಾವತಿ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಇಷ್ಟ ಆದರೆ ನೀವು ಶುದ್ಧವಾದದ್ದು ಶ್ರೀಗಂಧದ ಚಕ್ಕೆಗಳನ್ನು ನೀವು ತಗೊಂಡೋಗಿ ದಾನವಾಗಿ ಕೊಡ್ಬೋದು. ಇಲ್ಲ ಶ್ರೀಗಂಧದಕ್ಕೆ ಅಭಿಷೇಕಕ್ಕೆ ಗಂಧಲೇಪನಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಶ್ರೀಗಂಧದ ಪೌಡ್ರನ್ನ ನೀವು ತಗೊಂಡೋಗಿ ಕೊಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ರಾಯರ ಮೂಲ ಬೃಂದಾವನಕ್ಕೆ ಅಕ್ಷಯ ತೃತೀಯದಂದು ವಿಶೇಷವಾಗಿ ಮಾಡುವಂಥ ಗಂಧಲೇಪನ ಅನುಷ್ಠಾನದ ಸೇವೆಗೆ ನೀವು ಪಾಲ್ಗೊಳ್ಬೋದು. ಯಾಕೆ ಇದನ್ನು ನಾವು ಮಾಡಿಸ್ಬೇಕು ಅಂದರೆ, ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ರಾಯರ ಬೃಂದಾವನಕ್ಕೆ ಮಾಡಿದಂತಹ ಗಂಧಲೇಪನನ ಅವರು ಸ್ವತಃ ನಮಗೆ ಸೇವೆಗೆ ನಾವು ಪಾಲ್ಗೊಂಡಿದ್ದೇ ಆದರೆ, ಹೆಸರನ್ನು ನೋಂದಾಯಿಸಿ ಸಂಕಲ್ಪ ಮಾಡಿಸಿದ್ದೇ ಆದರೆ, ನಮಗೆ ಆ ರಾಯರ ಮೂಲ ಬೃಂದಾವನಕ್ಕೆ ಮಾಡಿದಂತಹ ಗಂಧನ ಮತ್ತೆ ನಮಗೆ ಕೊರಿಯರ್ ಮುಖಾಂತರ ಸ್ವಲ್ಪ ಕಳಿಸ್ಕೊಡ್ತಾರೆ. ಅದನ್ನು ನಾವು ಸ್ವಲ್ಪ ನೀರಿನ ಜೊತೆ ಮತ್ತು ಮೃತ್ತಿಕೆ ಜೊತೆ ಬೆರೆಸಿ ಪ್ರತಿದಿನ ನಾವು ಕುಡಿತಾ ಇದ್ದರೆ, ಎಂಥದ್ದೇ ಅನಾರೋಗ್ಯದ ಸಮಸ್ಯೆಗಳಿದ್ದರೆ, ಮೃತ್ಯು ಕಂಟಕಗಳಿದ್ದರೆ, ಅಥವಾ ಆಯಸ್ಸಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಅಥವಾ ಗ್ರಹದೋಷಗಳಿಂದ ಬರ್ತಾ ಇರುವಂತಹ ಯಾವುದೋ ಒಂದು ರೀತಿಯ ರೋಗ ಬಾಧೆಗಳು, ಶಾಪಗಳು, ಅಥವಾ ಕಣ್ಣು ದೃಷ್ಟಿಗಳು, ಮಾಟ ಮಂತ್ರದ ಪ್ರಯೋಗಗಳು ಯಾವುದೇ ಆಗಿದ್ರೂ ಅದೆಲ್ಲ ಹೋಗೋದಕ್ಕೆ ಈ ಗಂಧಲೇಪನ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ಆ ಸೇವೆನ ಮಾಡಿಸ್ಬೇಕು ಅನ್ನೋ ಮನಸ್ಸಲ್ಲಿ ಇಚ್ಛೆ ಇರೋವಂಥವ್ರು ಮಾಡಿಸ್ಬೋದು. ಅಕಸ್ಮಾತ್ ನೀವು ರಾಯರ ಅಂದರೆ ಬೃಂದಾವನಕ್ಕೆ ನೀವು ಮಂತ್ರಾಲಯದಲ್ಲಿ ನೀವು ಆ ಸೇವೆನ ಮಾಡ್ಸೋಕ್ಕಾಗಲಿಲ್ಲ ಅಂದರೆ, ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ರಾಯರ ಮಠಗಳಿಗೆ ಹೋಗಿ ನೀವು ಹೆಸರನ್ನು ನೋಂದಾಯಿಸಿ ಅವತ್ತಿನ ದಿನ ನೀವು ಆ ಸೇವೆನ ನೀವು ಮಾಡಿಸಿದ ನಂತರ ಮಾರನೇ ದಿನ ನಿಮಗೆ ಯಾವುದೇ ರಾಯರ ಮಠಗಳಿಗೆ ಹೋಗಿ ಮೂಲ ಬೃಂದಾವನಕ್ಕೆ ಆ ಗಂಧಲೇಪನ ಮಾಡಿರ್ತಾರಲ್ಲ, ಆ ಬೃಂದಾವನಕ್ಕೆ ಮಾಡಿದಂಥ ಶೇಷಗಂಧನ ನಿಮಗೆ ವಿಶೇಷವಾಗಿ ಮಾರನೇ ದಿನ ನಿಮಗೆ ಕೊಡ್ತಾರೆ. ಅದನ್ನು ನೀವು ಮನೆಗೆ ತೊಗೊಂಬಂದು, ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇದೆ, ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಅಥವಾ ಯಾರಿಗೆ ಗುರುಬಲ ಇಲ್ಲ, ಯಾರಿಗೆ ಗ್ರಹ ಬಾಧೆಗಳಿಂದ ಬರ್ತಾ ಇರೋಂಥ ದೋಷಗಳಿದೆ ಅಂಥವ್ರು ಏನು ಮಾಡ್ಬೋದು ಅಂದರೆ, ಆ ಗಂಧಲೇಪನ ಮಾಡಿರೋ ಅಂಥದ್ದು ಅರಿಶಿಣ ಅಂದರೆ ಗಂಧನ ನೀವು ಸ್ವಲ್ಪ ಹಾಲಲ್ಲಿ ಕಲಸಿ ಪ್ರತಿದಿನ ಹಣೆಗೆ ಸೇವನೆ ಮಾಡುವಂಥದ್ದು, ಅಥವಾ ಸ್ವಲ್ಪ ನೀವು ಅದನ್ನು ನೀರಿಗೆ ಬೆರೆಸ್ಕೊಂಡು ಯಾರಿಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಬಯಸ್ತಾ ಇರ್ತೀರೋ ಅಂಥವ್ರು ಆ ಗಂಧನ ಸ್ವಲ್ಪ ನೀರಿಗೆ ಹಾಕ್ಕೊಂಡು, ಜಾಸ್ತಿ ಅಲ್ಲ, ಒಂದೇ ಒಂದು ಚಿಟಿಕೆ ಆ ಗಂಧದ ಚೂರ್ಣನ ನೀವು ಅದನ್ನು ಹಾಕ್ಕೊಂಡು ಹಾಲಿಗೆ ಅಥವಾ ನೀರಿಗೆ ಬೆರೆಸ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿಯ
ನೆಗೆಟಿವಿಟಿ ಇದ್ದರೆ ಅಥವಾ ಋಣಾತ್ಮಕ ಬಾಧೆಗಳಿಂದ, ನಮಗೆ ಗ್ರಹ ಬಾಧೆಗಳಿಂದ, ಶಾಪಗಳಿಂದ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಕಣ್ಣು ದೃಷ್ಟಿಗಳು ಅಥವಾ ಕೆಟ್ಟ ದೃಷ್ಟಿಗಳು, ವಾಮಾಚಾರಗಳೆಲ್ಲ ಆಗಿದ್ದರೆ ಆ ಗಂಧನ, ಗುರುರಾಯರ ಬೃಂದಾವನಕ್ಕೆ ಗಂಧಲೇಪನ ಮಾಡಿರುವಂತಹ ಗಂಧನ ನೀವು ತಗೊಂಬಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಲಸಿ ಅದನ್ನು ನಿಮ್ಮ ಮನೆಗಳಿಗೆ, ಎಲ್ಲೆಲ್ಲಿ ನಿಮಗೆ ವಾಸ್ತುದೋಷಗಳಿದೆ, ಎಲ್ಲೆಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೀತಿದೆ, ಅಲ್ಲಿ ಸಾಲ ಆಗ್ತಿದೆ, ಆಮೇಲೆ ಸೋಲಾಗ್ತಿದೆ, ಕೆಲಸಗಳು ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರುವಂಥವ್ರು ಆ ಗಂಧದ ನೀರನ್ನು ನೀವು ನಿಮ್ಮ ಮನೆ ಅಂಗಡಿಗಳಿಗೆ ಎಲ್ಲ ನೀವು ಚುಮುಕಿಸೋದ್ರಿಂದ ಯಾವುದೇ ರೀತಿಯ ಗ್ರಹ ಬಾಧೆಗಳಿದ್ದರೆ, ರೋಗ ಬಾಧೆಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ಹೋಗುತ್ತೆ. ನೆಗೆಟಿವಿಟಿ ಅನ್ನೋದಿದ್ರೆ ಅದೆಲ್ಲ ಹೋಗುತ್ತೆ. ಆಮೇಲೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರುವಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಂಥವರು ಆ ಗಂಧಲೇಪನ ಮಾಡಿದಂತಹ ಶೇಷಗಂಧನ ತಂದು ನೀವು ಸ್ವಲ್ಪ ನೀರಲ್ಲಿ ಬೆರೆಸ್ಕೊಂಡು ಅದನ್ನು ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗುರುಬಲ ಕೂಡಿ ಕಂಕಣ ಯೋಗ ಅನ್ನೋದು ಕೂಡಿ ಬರುತ್ತೆ. ಈ ರೀತಿ ಗಂಧಲೇಪನದ ಸೇವೆನ ನಾವು, ಅದರ ಉಪಯೋಗನ ನಾವು ಪಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅಕ್ಷಯ ತೃತೀಯದ ದಿನ ಮಾಡ್ತಾರೆ. ಆ ದಿನಗಳಲ್ಲಿ ನೀವು ಈ ಸೇವೆನ ನಿಮಗೆ ಮಾಡಿಸೋ ಅಂಥವ್ರು, ನೀವು ಅಷ್ಟೇ ದುಡ್ಡು ಕೊಡಬೇಕು, ಇಷ್ಟೇ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಯಲ್ಲಿ 50 ರೂಪಾಯಿ ಇದ್ರೂ ಸಹ ತಗೊಂಡೋಗಿ ನೀವು ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಅದನ್ನು ನೀವು ರಾಯರ ಮಠಗಳಲ್ಲಿ ನೀವು ಬರೆಸಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಎಷ್ಟು ಸೇವೆಗೆ ದುಡ್ಡನ್ನು ಕೊಡೋವಂಥ ಅಗತ್ಯ ನಿಮಗೆ ಇದೆಯೋ ಅಷ್ಟನ್ನು ನೀವು ಕೊಟ್ಟು ಹೆಸರನ್ನು ಬರೆಸಿ ಖಂಡಿತವಾಗ್ಲೂ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ವಿಶೇಷವಾಗಿ ಬಂದಿರೋ ಅಂತಹ ಈ ಗಂಧಲೇಪನದ ಸೇವೆ ಬಂದು ಅಕ್ಷಯ ತೃತೀಯ ದಿನ ನಡೆಯುತ್ತೆ. ನಿಮ್ಮ ರಾಯರ ಮಠಗಳು ಎಲ್ಲೆಲ್ಲಿದೆ, ಜಯನಗರ ಇರ್ಬೋದು, JP ನಗರ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಅಥವಾ ನಿಮಗೆ ಕೋಣನಕುಂಟೆ ಕ್ರಾಸ್ ಇರ್ಬೋದು, ಅಥವಾ ನಿಮಗೆ ಗೊತ್ತಿರೋ ಹಂಗೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಒಂದು ಮಠ ಇದೆ, ಅಲ್ಲಿ ನೀವು ಮಾಡ್ಬೋದು. ಗಿರಿನಗರದಲ್ಲಿ ಮಠಗಳಿದೆ, ಅಲ್ಲಿ ನೀವು ಮಾಡ್ಬೋದು. ಚಿಕ್ಕಪೇಟೆಗಳಲ್ಲಿ ರಾಯರ ಮಠವಿದೆ. ಆಮೇಲೆ ಒಡ್ರಳ್ಳಿ ಕಾಮಧೇನು ಕ್ಷೇತ್ರದಲ್ಲಿದೆ. ನಿಮಗೆ ಎಲ್ಲೆಲ್ಲಿ ರಾಯರ ಮಠಗಳಿದೆ, ತುಳಸಿ ಮಠ ಇದೆ, ಆಮೇಲೆ ವ್ಯಾಸರಾಯರ ಮಠಗಳಿದೆ, ಅಲ್ಲಿ ನೀವು ಹೋಗಿ ವಿಶೇಷವಾಗಿ ಈ ಗಂಧಲೇಪನ ಸೇವೆಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಗಂಧಲೇಪನ ಸೇವೆನ ಮಾಡಿಸಿ. ಖಂಡಿತವಾಗ್ಲೂ ನೀವು ಅವತ್ತಿನ ದಿನ ರಾಯರಿಗೆ, ಅಕ್ಷಯ ತೃತೀಯ ದಿನ ನೀವು ಖಂಡಿತವಾಗ್ಲೂ ರಾಯರಿಗೆ ವಿಶೇಷವಾಗಿ ನೀವು ಗಂಧಲೇಪನದ ಸೇವೆ ನೀವು ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳಲ್ಲೂ ಜಯಪತಾಕಿ ಸಾಧಿಸ್ತೀವಿ. ಅದರಲ್ಲೂ ಇಷ್ಟಾರ್ಥ ಸಿದ್ಧಿಗಳು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ರಾಯರ ಬೃಂದಾವನಕ್ಕೆ ಇಂಥದೊಂದು ದಾನನ ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರುವಂಥ ಸೋಲಿರ್ಬೋದು, ನೋವಿರ್ಬೋದು, ಅವಮಾನ ಇರ್ಬೋದು, ತಿರಸ್ಕಾರ ಇರ್ಬೋದು, ಸಂಕಟ ಇರ್ಬೋದು, ಅದೆಲ್ಲ ಖಂಡಿತವಾಗ್ಲೂ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ರಾಯರ ಸೇವೆಗೆ ಮಾಡಿಸಿದಾಗ ಅದು ನಮಗೆ ಪೂರಕವಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಅದೃಷ್ಟನ ತಂದುಕೊಡೋದಕ್ಕೆ ಗುರುಗಳ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಇದರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅಕ್ಷಯ ತೃತೀಯದಂದು 30ನೇ ತಾರೀಕು ಎಲ್ಲ ರಾಯರ ಮಠಗಳಲ್ಲಿ ಆಗ್ತಿದೆ. ನೀವು ಮಂತ್ರಾಲಯದಲ್ಲಿ ಸೇವೆನ ಮಾಡಿಸ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿಸಿ. ಯಾಕಂದರೆ ರಾಯರ ಮಠಗಳಲ್ಲಿ ವಿಶೇಷವಾಗಿ ಮಂತ್ರಾಲಯದಲ್ಲಿ ನೀವು ಆ ಸೇವೆನ ವೆಬ್ಸೈಟಲ್ಲೂ ಸಹ, ಮಂತ್ರಾಲಯದ ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ರಾಯರ ಮೂಲ ಗಂಧಲೇಪನ ಅನುಷ್ಠಾನದ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ಗೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಇಂತಿಷ್ಟು ಅಮೌಂಟ್ ಅಂತ ನೀವು ಆ ವೆಬ್ಸೈಟ್ಗೆ ನೀವು ಗೂಗಲ್ ಪೇ ಅಥವಾ ಮಾಡಿದ್ರೆ, ಅಥವಾ ನೀವು ಆ ಅಕೌಂಟಿಗೆ ನೀವು ದುಡ್ಡನ್ನು ಹಾಕಿದ್ರೆ ಅವರು ನಿಮ್ಮ ಸೇವೆಗೆ ಅನುಷ್ಠಾನಕ್ಕೆ ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ರಾಯರ ಮೂಲ ಬೃಂದಾವನಕ್ಕೆ ಮಾಡಿದಂಥ ಶೇಷಗಂಧನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಉಪಯೋಗನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.